ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಯಸ್ ವ್ಲಾಗ್. ಇದು 2ನೇ ದಿನದ ಊರಹಬ್ಬದ ವ್ಲಾಗ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಮಾರಮ್ಮ ದೇವಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಹಾಗೆ ಇಲ್ಲಿ ದೇವರ ಕುಣಿತ ಮಾಡಿಸ್ತಾರಲ್ಲ, ದೇವ್ರ ಕುಣಿತ, ಆ ದೇವ್ರಿಗೂ ಸಹ ಅಲಂಕಾರ ಮಾಡ್ಕೋತಾ ಇದ್ರು ಒಂದ್ ಕಡೆ. ನೋಡ್ತಾ ಇರ್ಬೋದು ಹೂವು ಜಸ್ಟ್ ಅವ್ರು ಹಂಗ್ ಹಾಕ್ತಾರೆ, ಅದು ಹೇಗಂತಾನೆ ಗೊತ್ತಿಲ್ಲ. ಒಂಚೂರು ಹೂ ಕೆಳಗ್ ಬೀಳಲ್ಲ, ಅಷ್ಟು ಚೆನ್ನಾಗಿ ಹಾಕಿರ್ತಾರೆ. ಎಷ್ಟು ಹೂ ಕೊಟ್ರು ನೀಟಾಗಿ ಅಲಂಕಾರ ಮಾಡ್ತಾರೆ ಅವರು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ನೋಡ್ತಾ ಇರ್ಬೋದು ನೀವು. ಫೈನಲ್ ಆಗಿ ಇದು ಈ ತರ ಇದೆ. ಹಾಗೆ ಇಲ್ಲಿ ನಾನು ದೇವಸ್ಥಾನದಲ್ಲಿ ದೇವಿ ಅಲಂಕಾರಗಳು ನೋಡ್ಕೊಂಡು ಮನೆಗ್ ಬಂದೆ. ಹಾಗೆ ಸಂಜೆ ಬೇರೆ ಆಗಿತ್ತು. ನನ್ ಮಗಳಿಗೂ ರೆಡಿ ಮಾಡ್ಕೊಂಡ್ಬಿಡೋಣ, ಟೈಮ್ ಸಾಲಲ್ಲ. ಮಕ್ಳಿಗೆ ರೆಡಿ ಮಾಡ್ಬೇಕು ಅಂದ್ರೆ ಎಷ್ಟು ಟೈಮ್ ಇದ್ರೂ ಸಾಕಾಗೋದಿಲ್ಲ. ಅವ್ರು ಹಂಗ್ ತಿರುಗ್ತಾರೆ, ಹಿಂಗ್ ತಿರುಗ್ತಾರೆ, ಹಂಗ್ ಮಾಡ್ತಾರೆ. ಹೇಳಿದ ಮಾತೆ ಕೇಳೋದಿಲ್ಲ. ನಾವೇ ಪೇಶನ್ಸ್ ಇಂದ ಅವ್ರಿಗೆ ರೆಡಿ ಮಾಡ್ಬೇಕು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಅವಳು ಬೈದಲ್ಲೇ ಬಟ್ ತಗೊಂಡು ಹಾಕೋತಿದ್ದಾಳೆ. ನಾನ್ ರೆಡಿ ಮಾಡಕ್ ಮುಂಚೆನೆ ಟ್ರಯಲ್ ಮಾಡ್ತಿದ್ಲು. ಹಾಗೆ ನಾನು ಇಲ್ಲಿ ಮೊದ್ಲೇನೆ ಲಂಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಸಿದ್ದೆ. ಹಾಗೆ ಇವತ್ತು ಜಡೆ ಬೇರೆ ತರ ಇರ್ಲಿ ಅಂತ ನಿನ್ನೆ ಬೇರೆ ತರ, ನಾನು ಫಸ್ಟ್ ಬ್ಲಾಗ್ ಅಲ್ಲಿ ಬೇರೆ ತರ ಹಾಕಿದ್ದೀನಿ ಜಡೆ. ಇವತ್ತು ಬೇರೆ ತರ ಬಿಲ್ಲೆಗಳು ತರ ಫುಲ್ ಬಿಲ್ಲೆಗಳು ಬರುತ್ತಲ್ಲ, ಅದೇ ತರಾನೇ ಫುಲ್ಲು ಜಡೆ ಬರುತ್ತಲ್ಲ, ಅದೇ ತರ ಹಾಕಿದ್ದೆ. ಹೂವಿಂದು ಬೇಡ ಅಂತ ಹೇಳಿ ಇವತ್ತು ಒಂದ್ ಸ್ವಲ್ಪ ಬೇರೆ ಬೇರೆ ತರ ಇರ್ಲಿ, ಎಲ್ಲ ಡೈಲಿ ಒಂದೇ ತರ ಆಗುತ್ತೆ ಅಂತ ಹೇಳಿ ನಾನು ನೋಡ್ತಾ ಇರ್ಬೋದು ಈ ತರ ಬಂದಿತ್ತು ಜಡೆ, ಎಷ್ಟ್ ನೀಟಾಗಿ ಬಂದಿದೆ ಅಂತ. ಹಾಗೆ ನಾನಿಲ್ಲಿ 2 ಸ್ಯಾರಿನಲ್ಲಿ 3 ಜನಕ್ಕೆ ನಾವು ಸ್ಟಿಚ್ ಮಾಡ್ಸಿದ್ವಿ ಲಂಗ ಬ್ಲೌಸು. ಹಾಫ್ ಸ್ಯಾರಿ ತರ ಇರ್ಲಿ ಅಂತ ಹೇಳಿ. ಮಕ್ಳಿಗೆ ಒಂಥರ ಖುಷಿ, ನಮಗೆ ಮಕ್ಳಿಗೆ ರೆಡಿ ಮಾಡಿ ನೋಡೋದಂದ್ರೇನೆ ಒಂಥರ ಖುಷಿ. ಹಾಗಾಗಿ ನನ್ಗಂತೂ ನನ್ ಮಕ್ಳಿಗಂತೂ ನನ್ ಲಂಗ ಬ್ಲೌಸ್ ಹೊಲ್ಸೋದಂದ್ರೆ ನಂಗೆ ಒಂಥರ ಖುಷಿ, ನೋಡೋದಂದ್ರೇನೆ ಒಂಥರ ಖುಷಿ. ಅವಳು ಡ್ರೆಸ್ ಮಾಡಿ ನೋಡೋದು. ನೋಡ್ತಾ ಇರ್ಬೋದು ಇಲ್ಲಿ ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಹೆಣ್ಮಕ್ಳಿಗೆ ರೆಡಿ ಮಾಡಿ ನೋಡೋದೇ ಒಂಥರ ಚಂದ ಅಲ್ವಾ. ಹಾಗೆ ಇಲ್ಲಿ ಆರತಿ ಎಲ್ಲ ತಗೊಂಡ್ಬರ್ತಿದ್ದಾರೆ. ಹಾಗೆ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಕಾಣಿಸ್ತಲ್ಲ.